ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು ಸೈನ್ಸ್ ಲೆಸನ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಾರ್ TET ಪರ್ಪಸ್ ಇರ್ಬೋದು, GPSTR ಇರ್ಬೋದು, ಅಥವಾ HSTR ಇರ್ಬೋದು. ಅದರ ಸಲುವಾಗಿ ನಾನು ಪರ್ಟಿಕ್ಯುಲರ್ ಸೈನ್ಸ್ ಲೆಸನ್ಗಳನ್ನು ಫ್ರಾಮ್ ಫಿಫ್ತ್ದಿಂದ ಹಿಡಿದು 10th ಸ್ಟ್ಯಾಂಡರ್ಡ್ವರೆಗೆ, 5th ದಿಂದ 10th ಸ್ಟ್ಯಾಂಡರ್ಡ್ವರೆಗೆ ನಾ ಏನು ಮಾಡ್ತಾ ಇದ್ದೀನಿ, ಲೆಸನ್ ವೈಸ್ ಎಲ್ಲವನ್ನು ಡಿಟೇಲ್ ಆಗಿ ಹೇಳಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಅದಕ್ಕಾಗಿ ಇವತ್ತಿಂದ ನಾನು ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ, ಹೌದಾ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ತೆಗೆದುಕೊಂಡಂತಹ ಲೆಸನು 5th ಸ್ಟ್ಯಾಂಡರ್ಡ್ ಲೆಸನ್. ಅದು ನೀರು ಅಥವಾ ವಾಟರ್ ಅಂತ ಕರಿತೀವಿ ನಾವು, ಹೌದಾ. ಯಾಕೆ ಈ ರೀತಿ ಸೈನ್ಸ್ ಲೆಸನನ್ನು ನಾನು ಇಲ್ಲಿ ಚೂಸ್ ಮಾಡಿದ್ದೀನಪ್ಪ ಅಂತಂದರೆ, ಒಂದೆರಡು ನಿಮಿಷನ ಹೇಳಬೇಕು. ಯಾಕಪ್ಪ ಅಂತಂದರೆ, ಬಿಕಾಸ್ ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ. TET ನವೆಂಬರ್ನಲ್ಲಿದೆ. ಸೊ TETಗೆ ಇಂಪಾರ್ಟೆಂಟ್ ಅದು. ಯಾರು TET ಪೇಪರ್ 1 ಬರೀತೀರಾ ಅವ್ರಿಗಂತೂ ಫುಲ್ ಆನ್ ಇಂಪಾರ್ಟೆಂಟು. ಅದರ ಜೊತೆಯಾಗಿ TET ಪಾರ್ಟ್ 2ದವರಿಗೂ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಸೊ TET ಸಲುವಾಗಿ ನಾವೇನಾಗಬೇಕು, ಪ್ರಿಪ್ರೇಷನ್ ಮಾಡಬೇಕು. ಮತ್ತು PSTR ಸಲುವಾಗಿ ಪ್ರಿಪ್ರೇಷನ್ ಮಾಡಬೇಕಪ್ಪ ಅಂತಂದರೆ ನಾವೇನು ಮಾಡಬೇಕು, ಇವಾಗಿನಿಂದನೇ ನಾವೇನು ಮಾಡಬೇಕು, ಲೆಸನನ್ನು ಡೀಟೇಲಾಗಿ ಓದ್ತಾ ಹೋಗಬೇಕು. ಸೊ ಅದಕ್ಕಾಗಿ ಇವತ್ತಿಂದ ನಾನು ಸೈನ್ಸ್ ಲೆಸನನ್ನು ಒಂದೊಂದು ಲೆಸನ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯಮಾಡಿ ಪೂರ್ತಿಯಾಗಿ ನೋಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟು EVS ಇಲ್ಲಿ ನಾವು ಸೈನ್ಸ್ ಅಂತ ತೆಗೆದುಕೊಳ್ಳೋಂಗಿಲ್ಲ, ಪರಿಸರ ವಿಜ್ಞಾನ ಅಂತ ತಗೋತೀವಿ. ಸೊ ಅದರಿಂದ ನಾನು ವಾಟರ್ ಲೆಸನನ್ನು ಚೂಸ್ ಮಾಡ್ಕೊಂಡೀನಿ. ಇಂಪಾರ್ಟೆಂಟ್ ಕ್ವಶನ್ಸನ್ನು ಇಲ್ಲಿ ನೋಡೋಣ ಒಂದೊಂದಾಗಿ. ಭೂಮಿಯ ಮೇಲೆ ನೀರು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತದೆ? ಭೂಮಿಯ ಮೇಲೆ ನೀರು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತದೆ? ಸಮುದ್ರ ಮತ್ತು ಸಾಗರಗಳಲ್ಲಿ. ಇಂಥ ಸಿಲಿ ಕ್ವಶನ್ಸ್ ಕೂಡ ನಾವು ಎಕ್ಸಾಮಿನೇಷನ್ನಲ್ಲಿ ನಾವೇನು ಮಾಡ್ತೀವಿ, ಟಿಕ್ ಮಾಡುವಾಗ ಯಾವುದೇ ಬೇರೆದನ್ನು ನಾವು ಏನು ಮಾಡ್ತೀವಿ, ಟಿಕ್ ಮಾಡಿ ಬರ್ತೀವಿ. ನಮಗೆ ಏನು ಅನ್ನಿಸ್ತದೆ, ಎಷ್ಟು ಈಸಿ ಆನ್ಸರ್ಸ್ ಅಂತ ಅನ್ನಿಸ್ತವ. ಬಟ್ ಟಿಕ್ ಮಾಡುವಾಗ ನಾವು ಏನು ಮಾಡ್ತೀವಿ, ಅಲ್ಲಿ ಮೈಂಡ್ ಇದ್ದಿದ್ದು ಡೈವರ್ಟ್ ಆಗ್ತದೆ. ನಿಯರ್ ಆನ್ಸರನ್ನು ಅಲ್ಲಿ ಕೊಟ್ಟಿರ್ತಾರೆ. ಸೊ 4 ಆಪ್ಷನ್ಸ್ನಲ್ಲಿ ಯಾವುದನ್ನು ನಾವು ಟಿಕ್ ಮಾಡಬೇಕು ಅನ್ನೋದರಲ್ಲಿ ಅಲ್ಲಿ ಏನಾಗ್ತೀವಿ ನಾವು, ಕ್ಯಾಲ್ಕುಲೇಷನ್ ಆಗ್ತದೆ. ಸೊ ಅದಕ್ಕಾಗಿ ನೋಡಿ ಪೂರ್ತಿಯಾಗಿ. ಬಳಸಬಹುದಾದ ಸಿಹಿ ನೀರಿನ ಪ್ರಮಾಣ ಎಷ್ಟು? ಭೂಮಿಯ ಮೇಲೆ ನಾವು ಬಳಸಬಹುದಾದ ಸಿಹಿ ನೀರಿನ ಪ್ರಮಾಣ 3% ಮಾತ್ರ. 3% ಮಾತ್ರ ನಾವು ಸಿಹಿ ನೀರಿನ ಪ್ರಮಾಣವನ್ನು ಬಳಸ್ತೀವಿ. ಸಿಹಿ ನೀರು ಯಾವ ಆಕಾರಗಳಲ್ಲಿ ದೊರೆಯುತ್ತದೆ? ಯಾವ್ಯಾವ ಆಕಾರಗಳಲ್ಲಿ ಸಿಹಿ ನೀರು ದೊರೆಯುತ್ತದೆ? ಇಲ್ಲಿ ಕೆರೆ ಇರಬಹುದು, ನದಿ ಇರಬಹುದು, ಹಳ್ಳ ಇರಬಹುದು, ಚಿಲುಮೆಗಳು ಇರಬಹುದು, ಬಾವಿಗಳು, ಜಲಾಶಯಗಳು ಇತ್ಯಾದಿ. ಅವುಗಳ ಮುಖಾಂತರ ನಾವೇನು ಮಾಡ್ತೀವಿ, ನೀರಿನ ಆಕಾರಗಳಲ್ಲಿ ಸಿಹಿ ನೀರನ್ನು ನಾವು ಪಡಿತೀವಿ. ನಿಮಗೆ ತಿಳಿದಿರುವ ನೀರಿನ ವಿವಿಧ ಆಕಾರಗಳ ಹೆಸರನ್ನು ಇಲ್ಲಿ ಬರೆಯಿರಿ. ಕೆರೆಗಳು, ಬಾವಿಗಳು, ನದಿಗಳು, ಜಲಾಶಯಗಳು, ಹಳ್ಳ, ಸಮುದ್ರ, ಚಿಲುಮೆ, ಸಾಗರ. ಇವಿಷ್ಟು. ನೆಕ್ಸ್ಟ್, ಕರ್ನಾಟಕದ ಕೆಲವು ಮುಖ್ಯ ನದಿಗಳನ್ನು ಹೆಸರಿಸಿ. ಇಲ್ಲಿ ಇಂಪಾರ್ಟೆಂಟು: ಶಿಂಷಾ, ನೇತ್ರಾವತಿ, ಕಪಿಲಾ, ಅರಕಾವತಿ, ಕಾವೇರಿ, ಶರಾವತಿ. ಶಿಂಷಾ, ನೇತ್ರಾವತಿ, ಕಪಿಲಾ, ಅರ್ಕಾವತಿ, ಕಾವೇರಿ, ಶರಾವತಿ. ಇದು ಕರ್ನಾಟಕದ ಕೆಲವು ಮುಖ್ಯ ನದಿಗಳು, ಹೌದಾ. ನಿಮಗೆ ತಿಳಿದಿರುವ ಕರ್ನಾಟಕದ ಅಣೆಕಟ್ಟುಗಳ ಹೆಸರುಗಳನ್ನು ಬರೆಯಿರಿ. TB, ತುಂಗಭದ್ರಾ ಡ್ಯಾಮ್ ಅಂತ ಕರಿತೀವಿ. ಹಾರಂಗಿ, ತುಂಗಭದ್ರಾ ಡ್ಯಾಮು, ಹಾರಂಗಿ ಇರ್ಬೋದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಇರ್ಬೋದು, ಎಟ್ಸೆಟ್ರಾ. ಓಕೆ. ನೀರಿನ ಪ್ರಮುಖ ಮೂಲ ಯಾವುದು? ಮಳೆಯ ನೀರಿನ ಪ್ರಮುಖ ಮೂಲ. ಇಲ್ಲಿ ಮೇನ್ ತಿಳ್ಕೋಬೇಕು, ಮಳೆ ಇದ್ದಿದ್ದು ನೀರಿನ ಪ್ರಮುಖ ಮೂಲ. ಗೋಳದ ನೀಲಿ ಬಣ್ಣದಿಂದ ಕೂಡಿರೋ ಭಾಗ ಏನನ್ನು ಸೂಚಿಸುತ್ತದೆ? ಗೋಳದ ನೀಲಿ ಬಣ್ಣದಿಂದ ಕೂಡಿರೋ ಭಾಗ ನೀರನ್ನು ಸೂಚಿಸುತ್ತದೆ. ಸಿಹಿ ನೀರಿನ ಆಕಾರಗಳಿಗೆ ಉದಾಹರಣೆ ಕೊಡಿ. ನದಿ, ಕೆರೆ, ಬಾವಿ, ಸಾಗರ. ಉಪ್ಪು ನೀರಿನ ವ್ಯವಸ್ಥೆಗೆ ಉದಾಹರಣೆ ಕೊಡಿ. ಸಮುದ್ರ. ಉಪ್ಪು ನೀರಿಗೆ ಉದಾಹರಣೆ ಸಮುದ್ರ. ಮಂಡ್ಯ ಜಿಲ್ಲೆಯ ಜೀವನದಿ ಯಾವುದು? ಅದರ ಉಗಮ ಎಲ್ಲಿ? ಮಂಡ್ಯ ಜಿಲ್ಲೆಯ ಜೀವನದಿ ಕಾವೇರಿ, ಅದರ ಉಗಮ ತಲಕಾವೇರಿ. ಚಿಲುಮೆಗಳು ಎಂದರೇನು? ಚಿಲುಮೆ ಅಂತ ಎದಕ್ಕೆ ಕರಿತೀವಿ ನಾವು? ಭೂಕವಚದೊಂದಿಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತದೆ.
ಅದನ್ನು ನಾವೇನಂತ ಕರಿತೀವಿ, ಚಿಲುಮೆ ಎಂದು ಕರೆಯುತ್ತೇವೆ. ಬಾವಿಗಳಲ್ಲಿ ಎಷ್ಟು ವಿಧಗಳು? ಅವು ಯಾವುವು? ಕೊಳವೆ ಬಾವಿ ಮತ್ತು ತೆರೆದ ಬಾವಿ. ಹೌದಾ, 2 ವಿಧ. ಅಂತರ್ಜಲ ಹೆಚ್ಚು ಮಾಡಲು ಇರುವ ಮಾರ್ಗೋಪಾಯ ಯಾವುದು? ಮಳೆಯ ನೀರು ಭೂಮಿಯೊಳಗೆ ಇಳಿಯಲು ಇಂಗು ಗುಂಡಿಗಳನ್ನು ನಿರ್ಮಿಸುವುದು. ಇದರಿಂದ ನಾವೇನು ಮಾಡ್ಬೋದು? ಅಂತರ್ಜಲವನ್ನು ಹೆಚ್ಚು ಮಾಡಬಹುದು. ಹೌದಾ. ಜಲಾಶಯ ಎಂದರೇನು? ವರ್ಷವಿಡೀ ನೀರಿನ ಲಭ್ಯತೆಗಾಗಿ ನೀರಿನ ಕೊರತೆ ಇರುವ ಸ್ಥಳಗಳಿಗೆ ನೀರನ್ನು ಒದಗಿಸಲು ಹಾಗೂ ವಿವಿಧ ಉದ್ದೇಶಗಳಿಗಾಗಿ ನೀರನ್ನು ಬಳಸಲು ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ಕಟ್ಟುತ್ತಾರೆ. ಇದನ್ನು ನಾವೇನಂತ ಕರಿತೀವಿ? ಜಲಾಶಯ ಅಂತ ಕರಿತೀವಿ. ಹೌದಾ. ಸೊ ನೆಕ್ಸ್ಟ್, ಮಳೆ ಕೊಯ್ಲು ಎಂದರೇನು? ಮಳೆ ಬಂದಾಗ ಮನೆಗಳ ಮೇಲ್ಛಾವಣಿಯ ಮೇಲೆ ಬಿದ್ದ ನೀರು ಏನಾಗ್ತತಿ? ಪಕ್ಕದ ಗುಂಡಿಗಳಲ್ಲಿ ಸಂಗ್ರಹಣೆ ಆಗ್ತದ. ಗುಂಡಿಗಳಲ್ಲಿ ಸಂಗ್ರಹಣೆ. ಮಳೆ ಬಂದಾಗ ಮನೆಗಳ ಮೇಲ್ಛಾವಣಿಯಲ್ಲಿ ಮೇಲೆ ನೀರು ಮನೆಯ ಪಕ್ಕದ ಗುಂಡಿಗಳಲ್ಲಿ ಸಂಗ್ರಹಿಸಿ ನಂತರ ದಿನಗಳಲ್ಲಿ ವಿವಿಧ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಇದನ್ನು ಮಳೆ ನೀರಿನ ಸಂಗ್ರಹಕ್ಕೆ ಮಳೆ ಕೊಯ್ಲು ಎಂದು ಕರೆಯುತ್ತಾರೆ. ಹೌದಾ. ಶುದ್ಧ ನೀರಿನ ಲಕ್ಷಣಗಳೇನು? ಶುದ್ಧ ನೀರಿನ ಲಕ್ಷಣ ಬಣ್ಣ, ವಾಸನೆ ಮತ್ತು ರುಚಿ ಇರುವುದಿಲ್ಲ. ಹೌದಾ. ನೀರಿಗೆ ಯಾವುದೇ ಬಣ್ಣ, ವಾಸನೆ, ರುಚಿ ಇರುವುದಿಲ್ಲ. ನೀರಿನ ಅಣುಸೂತ್ರ H2O. ಜಲಮಾಲಿನ್ಯ ಎಂದರೇನು? ಮಣ್ಣು, ಕಸ, ಪೇಪರ್, ಉಳಿಕೆ ಆಹಾರ ಪದಾರ್ಥಗಳು ನೀರು ಭೌತಿಕವಾಗಿ ಕಲುಷಿತಗೊಳ್ಳುವುದಕ್ಕೆ ಜಲಮಾಲಿನ್ಯ ಎನ್ನುವರು. ಜಲಮಾಲಿನ್ಯದಿಂದಾಗುವ ಪರಿಣಾಮ ಆಗುವ ಕಾಯಿಲೆಗಳು ಟೈಫಾಯ್ಡ್, ಆಮಶಂಕೆ ಇತ್ಯಾದಿ ರೋಗಗಳು ಬರುತ್ತವೆ. ಟೈಫಾಯ್ಡ್. ಜಲಮಾಲಿನ್ಯ ತಡೆಗಟ್ಟಲು ಅನುಸರಿಸುವ ಕ್ರಮಗಳು ಏನು? ನಿತ್ಯ ಚಟುವಟಿಕೆಗಳಲ್ಲಿ ನೀರಿನಲ್ಲಿ ಮಾಡದಿರುವುದು, ಕಾರ್ಖಾನೆಗಳು ಬಿಡುವ ರಾಸಾಯನಿಕ, ಕ್ರಿಮಿನಾಶಕ, ವಿಷಯುಕ್ತ ಪದಾರ್ಥಗಳ ಹತ್ತಿರದ ನೀರಕ್ಕೆ ಆಕಾರಕ್ಕೆ ಬಿಡುಗಡೆಗೊಳಿಸದಿರುವುದು. ಹೌದಾ. ನೆಕ್ಸ್ಟು, ಚಿತ್ರಗಳ ಸಹಾಯದಿಂದ ಕೆರೆ ಅಣೆಕಟ್ಟಿನ ವ್ಯತ್ಯಾಸಗಳನ್ನ ಇಲ್ಲಿ ಬರಿಬೇಕು. ಕೆರೆ ಮತ್ತು ಅಣೆಕಟ್ಟು ಚಿಕ್ಕದಾದ ವಿಸ್ತೀರ್ಣ ಹೊಂದಿದೆ, ಇದು ದೊಡ್ಡದಾದ ವಿಸ್ತೀರ್ಣ. ಸಂಗ್ರಹಿಸಲ್ಪಡುವ ನೀರು ಕಡಿಮೆ ಪ್ರಮಾಣದಲ್ಲಿ, ಇದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹೌದಾ. ಒಂದು ಗ್ರಾಮ ಮತ್ತು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಇದು ಏನಾಗಿರ್ತೈತಿ? ಎಲ್ಲ ಪ್ರದೇಶಗಳಿಗೆ ಸೀಮಿತವಾಗಿರ್ತೈತಿ. ಹೌದಾ.